ಇದು ಸ್ಯಾಟರ್ಡೇ ವಿಡಿಯೋ ಆಗಿರುತ್ತೆ. ಸ್ಯಾಟರ್ಡೇ ಈವ್ನಿಂಗಿಂದ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಯಾಕಂದರೆ ಈವ್ನಿಂಗು ನಾನು ಊರಿಗೆ ಹೋಗಬೇಕಿತ್ತು. ಊರಲ್ಲೇನೋ ಉಪವಾಸ ಹಬ್ಬ ಅಂತ ಹೇಳಿ ಊರಿಗೆ ಬರೋಕ್ಕೆ ಹೇಳಿದರು. ಅದಕ್ಕಾಗಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಆಂಟಿ, ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಫೋನ್ ಮಾಡ್ತಾನೆ ಇದ್ದರು. ಸರಿ ಊರಿಗೆ ಹೋಗಿ ಬರೋಣ ಅಂತ ಹೇಳಿ ನನಗೂ ಸಂಡೇ ಲೀವ್ ಇರುತ್ತಲ್ಲ ಅಂತ ಊರಿಗೆ ಹೋಗೋಕ್ಕೆ ಅಂತ ಉಂಟು. ಟ್ರೈನಲ್ಲಿ ಹೋಗೋದ್ರಿಂದ ಟ್ರೈನ್ಗೆ ಬಸ್ಸಲ್ಲಿ ಹೋದರೆ ಲೇಟ್ ಆಗಿಬಿಡುತ್ತೆ ರೈಲ್ವೆ ಸ್ಟೇಷನ್ಗೆ ಅಂತ ಮೆಟ್ರೋನಲ್ಲಿ ಹೋಗೋಣ ಅಂತೇಳಿ ಮೆಟ್ರೋನಲ್ಲೇ ಹೋಗ್ತಾ ಇದ್ದೆ. ನಾನು ಯಾವಾಗ್ಲೂ ಆಲ್ಮೋಸ್ಟ್ ನನ್ನ ಮೊಬೈಲಲ್ಲೇ ಬುಕ್ ಮಾಡ್ಕೊಳ್ಳೋದು, ಫೋನಲ್ಲೇ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ಸೊ ಹೋದೆ, ಮೇಲ್ಗಡೆ ಮೆಟ್ರೋ ಬರುತ್ತಾ ಇತ್ತು, ಇನ್ನೂ 7 ಮಿನಿಟ್ಸ್ ಇತ್ತು. ನಾನು ಹೋದಾಗ ಮೆಟ್ರೋ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಫೈನಲಿ ಮೆಟ್ರೋ ಬಂತು. ಸ್ಯಾಟರ್ಡೇ ಆಗಿರೋದ್ರಿಂದ ಇವತ್ತು ಫುಲ್ಲು ರಶ್ಶು. ಆದರೂ ನಾವು ಲೇಡೀಸ್ ಕೋಚಿಗೆ ಹೋದೇವೆ, ಅಲ್ಲಿ ಹೋಗೋಣ ಅಂತ, ಅಲ್ಲೇನು ಸೀಟ್ ಸಿಗುತ್ತೆ ನೋಡೋಣ ಅಂತ ಹೋದೆ. ಬಟ್ ಅಲ್ಲೂ ಸೀಟ್ ಸಿಗಲಿಲ್ಲ, ಎಲ್ಲ ಸ್ಟ್ಯಾಂಡಿಂಗಲ್ಲೇ ನಿಂತಿದ್ರು. ಮತ್ತು ನಾವು RV ರೋಡಲ್ಲಿ ಮೆಟ್ರೋ ಚೇಂಜ್ ಮಾಡಬೇಕು ಯಶವಂತಪುರಕ್ಕೆ ಹೋಗೋಕ್ಕೋಸ್ಕರ. ನಾನು ಯಶವಂತಪುರಕ್ಕೆ ಬೇಡ, ಮೆಜೆಸ್ಟಿಕ್ಕಿಂದನೇ ಹೋದ್ರೆ ಟ್ರೈನಲ್ಲಿ ಸೀಟ್ ಸಿಗುತ್ತೆ ಅಂತ ಮೆಜೆಸ್ಟಿಕ್ಕಿಗೆ ಹೋಗ್ತಾ ಇದ್ದೆ. RVR ರೋಡಲ್ಲಿ ಮೆಟ್ರೋ ಚೇಂಜ್ ಮಾಡೋಣ ಅಂತ ಮೆಟ್ರೋ ಚೇಂಜ್ ಮಾಡ್ದೋ. RVR ರೋಡಿಂದ ಮತ್ತೆ ಮೆಜೆಸ್ಟಿಕ್ಕಲ್ಲಿ ಇಳಿದು. ಮೆಜೆಸ್ಟಿಕ್ಕಲ್ಲಂತೂ ಕ್ರೌಡ್ ಅಂದರೆ ಕ್ರೌಡು, ಸ್ವಲ್ಪನೂ ಜಾಗ ಇರಲಿಲ್ಲ ಕಾಲಿಡೋಕ್ಕೂ. ಮೆಜೆಸ್ಟಿಕ್ ಅಂಡರ್ಪಾಸ್ ಕೆಳಗಡೆ ಹೋಗಿ ಆ ಕಡೆ ರೋಡ್ ಕ್ರಾಸ್ ಮಾಡಬೇಕಿತ್ತು, ಹೋಗ್ತಾಯಿದ್ದು. ಅಲ್ಲಂತೂ ತುಂಬ ಜನ, ಯಾಕಂದರೆ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದುಬಿಟ್ಟಿರ್ತಾರಲ್ಲ, ಹಾಗಾಗಿ ತುಂಬ ಜನ. ಅಲ್ಲೂ ಕಾಲಿಡೋಕ್ಕೆ ಜಾಗ ಇತ್ತಿಲ್ಲ. ಅಂತೂ ಇಂತೂ ಹಂಗೆ ಹಿಂಗೆ ಮಾಡಿ ರೈಲ್ವೆ ಸ್ಟೇಷನಿಗೆ ಬಂದು, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ. ಅಲ್ಲಿ ನೋಡಿದರೆ 8 ಪ್ಲಾಟ್ಫಾರ್ಮ್ ನಂಬರು ಅಲ್ಲಿತ್ತು ನಮ್ಮ ಟ್ರೈನು, ಹಾಸನ್ಗೆ ಹೋಗೋ ಟ್ರೈನು. ಸರಿ ಅಂತೇಳಿ ಇನ್ನೂ 1/2 ಅವರ್ ಟೈಮ್ ಇತ್ತಲ್ಲ, ಸೊ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು, ಆಮೇಲೆ ಮಧ್ಯಾಹ್ನ ಊಟಕ್ಕೆ ತಿಂದಿರಲಿಲ್ಲ, ಹಾಗಾಗಿ ಅಲ್ಲೇ ಏನಾದ್ರು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಹೋದೆ. ಫೈನಲಿ ನಮ್ಮದು ಟ್ರೈನ್ ಬಂದು ನಿಂತಿತ್ತು. ಆಲ್ರೆಡಿ ಯಾವಾಗಲೂ ಪ್ಲಾಟ್ಫಾರ್ಮಲ್ಲಿ ಬಂದು ನಿಂತಿರುತ್ತೆ. ಸರಿ ಅಂದ್ಬಿಟ್ಟು ಟಿಕೆಟ್ ಏನು ಬುಕ್ ಮಾಡ್ಕೊಂಡಿರ್ಲಿಲ್ವಲ್ಲ, ಜನರಲ್ ಕೋಚಲ್ಲಿ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಜನರಲ್ ಕೋಚು ಫುಲ್ಲು ಮುಂದೆ ಇತ್ತು. ಮುಂದೆ ನಡ್ಕೊಂಡು ಹೋಗೋತ್ತಿಗೆ ಸಾಕಾಗೋಯ್ತು ನನಗಂತೂ. ಸರಿ ಅಂತ ಹೇಳ್ಬಿಟ್ಟು ಟ್ರೈನ್ ಒಳಗಡೆ ಹೋಗಿ ನೋಡ್ತೀವಿ, ಫುಲ್ಲು ರಶ್ ಆಗೋಗ್ಬಿಟ್ಟಿದೆ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಆದ್ರೂ ಪಾಪ ಪಕ್ಕದಲ್ಲಿ ಒಬ್ಬರಿದ್ರು, ಅವ್ರ ಹತ್ರ ಸೀಟ್ ಬಿಡಿಸ್ಕೊಂಡು ಕುತ್ಕೊಂಡೆ. ನಿಜವಾಗ್ಲೂ ನಾನು ಅನ್ಕೊಂಡೇ ಇರಲಿಲ್ಲ ನನಗೆ ಈ ಥರ ಮಿರಾಕಲ್ ಆಗುತ್ತೆ, ಇಲ್ಲಾಂದರೆ ನನ್ನ ಇವ್ರು ಕಂಡು ಹಿಡಿತಾರೆ ಅಂತ. ಇವ್ರು ಯಾವಾಗಲೂ ನಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ರಂತೆ. ಇವರು ಇಷ್ಟು ಜನನು ಒಂದೇ ಫ್ಯಾಮಿಲಿ, ಮುರುಡೇಶ್ವರ ಹೊಂಟಿದ್ರಂತೆ ಅವರು. ನಾನು ಟೈಮ್ ಪಾಸ್ಗೆ ಅಂತ ಅವ್ರ ಜೊತೆ ಕೂತ್ಕೊಂಡು ಲೂಡೋ ಆಟ ಆಡ್ಕೊಂಡಿದ್ದೆ. ಬಟ್ ಅವರು ನನ್ನನ್ನು ಮುಂಚೆ ನೋಡಿದ್ಕೂ ಈಗ ನೋಡಿದ್ಕೂ ಸ್ವಲ್ಪ ನಾನು ಡಿಫ್ರೆನ್ಸ್ ಇದ್ನಲ್ಲ. ಅವ್ರು ನೋಡಿ ನೀವು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇದ್ದೀರಾ ಅಂತ ಕೇಳಿದರು, ಅಂತ ಹೇಳಿದೆ. ಅದಕ್ಕೋಸ್ಕರ ಇಲ್ಲ ನಾನು ಫಾಲೋ ಮಾಡ್ತಾಯಿದ್ದೀನಿ ನೋಡಿ ಅಂತ ಹೇಳಿದರು. ಆವಾಗ ನಂಗೆ ಫುಲ್ ಖುಷಿಯಾಗೋಯ್ತು. ಅವರೇ ಕಂಡಿಡಿದು ಮಾತಾಡಿಸಿದ್ರು. ಅದರಲ್ಲಿ ಒಂದು 3 ಪೀಪಲ್ಲು ಶ್ರಾವಣಬೆಳಗೊಳನೇ ಬರ್ತಿದ್ರು, ಇನ್ನು ಬಾಕಿರೆಲ್ಲ ಮುರುಡೇಶ್ವರ ಹೋಗ್ತಿದ್ರು. ನಿಜಕ್ಕೂ ಅಲ್ಲಿ 2 ಪಾಪು ಇದ್ದವು. ಪಾಪು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ದವು ಅಂದರೆ ಆ ಲೂಡ ಆಡ್ತಾ ಇದ್ದೋ. ಬಟ್ ಅದರಲ್ಲಿ ಅವರು ನಂದು ಹಾಸನ ಬರೋವರೆಗೂ ನೀವು ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಬಟ್ ಮೇಲ್ಗಡೆ ಅವರು ನನ್ನ ಇನ್ಸ್ಟಾ ಫ್ಯಾಮಿಲಿ ಅಂತೆ, ನಾನು ಫಾಲೋ ಮಾಡ್ತಾರಂತೆ. ಬಟ್ ಅವರು ಸೋಲ್ಸೇ ಬಿಟ್ಟರು ಕೊನೆಗೂ ನನ್ನೊಂದು ಆಟನ. ಅವ್ರು ಹೇಳ್ತಾಯಿದ್ರು, ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಚೆನ್ನಾಗಿ ಮಾಡ್ತೀರಾ ಮೇಡಮ್, ಯೂಟ್ಯೂಬ್ ಬ್ಲಾಗು ಮಾಡಿ ನೀವು, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಅವರು ಹಂಗೆ ಮಾತಾಡ್ಕೊಂಡು ಕೂತಿದ್ದು. ಲಾಸ್ಟಿಗೆ ಅವರು ಅಂಕಲನ್ನು ಸೋಲ್ಸಿದ್ದು ಹೇಗೆ ಅಂತ ಹೇಳ್ತವ್ರೆ, ಕೇಳಿಸ್ಕೊಳ್ಳಿ. ಇವರು ಮೇಲ್ಗಡೆ ಕೂತಿದ್ರು, ನಾವು ಕೆಳಗಡೆ ಆಟ ಆಡ್ತಿದ್ದೋ. ಅವರು ಮುಂಚೆ ಸಪೋರ್ಟ್ ನನಗೆ ಇದ್ರಂತೆ, ಬಟ್ ಇವರೆಲ್ಲ RCB ಫ್ಯಾನ್ಸು. ಬಟ್ ನಾನೇನು ಅಂದ್ಬಿಟ್ಟೆ, ನಾನು CSK ಫ್ಯಾನ್ಸ್ ಅಂತ ಹೇಳ್ಬಿಟ್ಟೆ. ಆಮೇಲೆ ಅಂಕಲ್ಗೆ ಎಲ್ಲ ಜಾಸ್ತಿ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಕೊನೆಗೂ ಅಂತೂ ಇಂತೂ ಅಂಕಲ್ನ ಒಂದೇ ಒಂದು ಆಟ ಗೆಲ್ಲಿಸ್ಬಿಟ್ರು. ಫೈನಲಿ ಆ ಅಂಕಲ್ಗೆ ಖುಷಿಯಾಗೋಯ್ತು, ಪಾಪ ಇವ್ರ ಜೊತೆ ಒಂದು ಆಟ ಗೆದ್ಬಿಟ್ಟೆ ಅಂತ. ಮಾತಾಡ್ಕೊಂಡು ಕುತ್ಕೊಂಡಿದ್ದೆ, ಗೊತ್ತಾಗಲಿಲ್ಲ ಗೈಸ್, ಟೈಮ್ ಹೋಗ್ಬಿಟ್ಟಿತ್ತು. ಫೈನಲಿ ನಮ್ಮದು ಸ್ಟಾಪ್ ಬಂದೇ ಬಿಡ್ತು. ಎಲ್ರಿಗೂ ಬಾಯ್ ಹೇಳಿ ಟಾಟಾ ಅಂತ ಹೇಳಿ ಬಂದು ಅವರು ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದರು. ಫೈನಲಿ ಮನೆಗೆ ಬಂದೆ. ನಮ್ಮ ಐದು ಮನಗ್ಬಿಟ್ಟಿದ್ದೆ, ಆಲ್ರೆಡಿ ಲೇಟ್ ಆಗಿತ್ತಲ್ಲ, ಅದಕ್ಕೆ ಎದಳು ಅಂತ ಇದ್ದೀನಿ. ಬಟ್ ಎದಳ್ತಿಲ್ಲ, ಏನು ಮ್ಯಾಟ್ರ್ ಅಂತ ಗೊತ್ತಿಲ್ಲ. ಲಾಸ್ಟಿಗೆ ನನ್ನ ನಾದಿನಿ ಹೇಳಿದ್ಲು, ನಮ್ಮ ಮಾವ ಏನೋ ಬೈದ್ರಂತೆ, ಹಬ್ಬ ಅಂತ ಹೇಳಿ ಏನೂ ಕೆಲಸ ಮಾಡಿಲ್ಲ ಅಂತ. ಅದಕ್ಕೆ ಬೈಸ್ಕೊಬಿಟ್ಟು ಮಲಗ್ಬಿಟ್ಟವನೇ. ಎಷ್ಟು ಎಬ್ರಿಸಿದ್ರು ಎದಳ್ತಿಲ್ಲ ಗೈಸ್. ಪ್ರಜು ಎದಳು, ಅದೇ ನ್ಯಾಯ ಮಾಡೋಣ, ಎದಳು, ಆಯ್ತು ಹೋಗ್ಲಿ. ಹಂಗಾರೆ ನಾನು ಹೋಗ್ಲಾ ಬೆಂಗಳೂರಿಗೆ? ಎದಳಾಯ್ತು, ನ್ಯಾಯ ಮಾಡೋಣ. ಈಗ ಕೇಳ್ತೀನಿ ನಡಿ ಮಾವನ್ ಏನಂದ್ರಿ ಅಂತ. ನೋಡಲಿ ಎದಳು. ಕೊನೆಗೂ ಅವನು ಎದಳಲೇ ಇಲ್ಲ ಪಾಪ, ಸಖತ್ ಬೇಜಾರಾಗಿತ್ತಂತ. ಹಂಗೆ ನಾನು ನಾದಿನಿ ಮನ್ಗಿದ್ಲು, ಎದ್ದು ಊಟ ಕೊಡೋಕ್ಕೆ ಅಂತ ಎದ್ಲು. ಹಂಗೆ ಅವಳದೊಂದು ವೀಡಿಯೋ ಮಾಡ್ಕೊಂಡೆ ಗೈಸ್. ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ನಾಳೆ ವೀಡಿಯೋದಲ್ಲಿ ಹಬ್ಬ ಹೇಗೆ ಮಾಡೋದು ಅಂತ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ.